ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ವರ್ಧಂತಿ ಅಂಗವಾಗಿ ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ನೂರಾರು ಮಂದಿ ಭಕ್ತರ ಸಮೂಹ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಗುಬ್ಬಿ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಬರುವ ತಾಲೂಕು ಕಚೇರಿ ಮುಂಭಾಗದ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ವಿಶೇಷ ಹೂವಿನ ಅಲಂಕಾರದೊಂದಿಗೆ ಕೂರಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾಡಿನ ಜನರ ಒಳಿತಿಗಾಗಿ ಬೇಡಿಕೊಂಡರು. ಆಯೋಜಕರಾದ ರಾಕೇಶ್ ಮತ್ತು ರಮೇಶ್ ಮಾತನಾಡಿ, ರಾಜ್ಯದ ಜನರ ಸುಭಿಕ್ಷೆಗಾಗಿ ಜನರ ಕಷ್ಟಗಳನ್ನು ನೀಗಿಸುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ವರ್ಧಂತಿ ಜಯಂತಿಯನ್ನು ಆಷಾಢ ಮಾಸದಲ್ಲಿ ರಾಜ್ಯಾದ್ಯಂತ ನಡೆಸಲಾಗುತ್ತಿದ್ದು, ಹಾಗೆಯೇ ಗುಬ್ಬಿ ಪಟ್ಟಣದಲ್ಲಿ ಕಳೆದ 3 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದು, ನಾಡಿನ ಜನರ ಒಳಿತಿಗಾಗಿ ಪೂಜೆಯನ್ನು ಕೈಗೊಂಡಿದ್ದು, ದೇವಿಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಕಾರ್ಯಕ್ರಮಕ್ಕೆ ಬರುವ ನೂರಾರು ಮಂದಿ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರ ಬಳಗದಿಂದ ಹಮ್ಮಿಕೊಂಡಿದ್ದು, ನಾಡಿನ ಜನರಿಗೆ ದೇವಿ ಚಾಮುಂಡೇಶ್ವರಿ ಒಳಿತು ಮಾಡಲಿ ಎಂದು ಆಶಿಸಿದರು. ಇದೇ ಸಂದರ್ಭದಲ್ಲಿ ಲೋಕೇಶ್, ಮಂಜಣ್ಣ, ಗುರುರಾಜ್, ರಮೇಶ್, ರಾಜು, ಕೆಂಪರಾಜು, ಮಧು, ಸುಹಾಸ್ ಹಾಗೂ ಇನ್ನಿತರ ಸ್ನೇಹಿತರ ಬಳಗದ ವತಿಯಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಬ್ಯೂರೋ ರಿಪೋರ್ಟ್ NKS TV4 ಗುಬ್ಬಿ. ಜ್ಞಾನವಾರಣ್ಯಭಾವಕೆ ಜ್ಞಾನದಾಯಿನಿ ಸರ್ವೇಶ ಶ್ರೀನಿವಾಸೇಸ್ತು ಮೇ ನಮಃ. ಜಯತ್ವಂ ದೇವಿ ಚಾಮುಂಡ ಜಯ ಭೂತಾಪಹಾರಿಣಿ ಜಯ ಸರ್ವಗತೆಯ ದೇವಿ ಕಾಳರಾತ್ರಿ ನಮೋಸ್ತುತೆ. ವಿಶೇಷವಾಗಿ ಈ ದಿನ ಇದು ಆಷಾಢ ಮಾಸದಲ್ಲಿ ಪಂಚಮಿ ತಿಥಿಯಲ್ಲಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿಯಾಗಿ ದುಷ್ಟ ಸಂಹಾರಕ್ಕೋಸ್ಕರವಾಗಿ ಅವತಾರ ಮಾಡಿದ ಪರ್ವದಿನ. ಅಂತಹ ಸುದಿನದಲ್ಲಿ ಇವತ್ತು ಬೆಳಗ್ಗೆ ವಿಶೇಷವಾಗಿ ತಾಯಿಗೆ ಹೂವಿನ ಅಲಂಕಾರವನ್ನು ಮಾಡಿ ಅನ್ನದಾಸೋಹಾದಿಗಳು ಏರ್ಪಡಿಸಲಾಯಿತು. ವಿಶೇಷವಾಗಿ ತಾಯಿಗೆ ನಾನಾ ರೀತಿಯ ಫಲ ಪುಷ್ಪಗಳ ನಿವೇದನ ಮತ್ತು ಪುಷ್ಪಾಲಂಕಾರಾದಿಗಳೆಲ್ಲವನ್ನು ಮಾಡ್ತಾ ಈ ಗುಬ್ಬಿ ಪಟ್ಟಣದ MG ರಸ್ತೆಯಲ್ಲಿರುವಂತಹ ತಾಲೂಕು ಆಫೀಸಿನ ಮುಂಭಾಗದಲ್ಲಿರುವಂತಹ ತಾಯಿ ಆಂಜನೇಯನ ಸನ್ನಿಧಾನದಲ್ಲಿ ತಾಯಿ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಪುರಸ್ಸರವಾಗಿ ಎಲ್ಲ ಭಕ್ತ ಜನರ ಸಹಕಾರದೊಂದಿಗೆ ಅನ್ನದಾಸೋಹದ ಕಾರ್ಯಕ್ರಮ ಮತ್ತು ತಾಯಿಗೆ ವಿಶೇಷವಾಗಿ ಎಲ್ಲ ಭಕ್ತರಿಗೂ ಸಮಸ್ತ ಜನತೆಗೂ ಮಂಗಳ ಉಂಟಾಗಲಿ, ಆಯುಷ್ಯ, ಆರೋಗ್ಯ, ವಿದ್ಯಾ, ಬುದ್ಧಿ ಇತ್ಯಾದಿಗಳೆಲ್ಲವನ್ನು ಕೊಡ್ತಾ ದೇಶ ಸುಭಿಕ್ಷವಾಗಿರಲಿ ಅಂತ ದೇಶ ಹಿತಕ್ಕಾಗಿ ಎಲ್ಲ ಭಕ್ತರು ಸೇರಿಕೊಂಡು ಇಲ್ಲಿ ವಿಶೇಷವಾಗಿ ತಾಯಿ ಆರಾಧನೆಯನ್ನ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಅನ್ನ ಸಂತರ್ಪಣೆ ಇತ್ಯಾದಿಗಳು ನಡೀತಾ ಇವೆ. ಶ್ರೀಕೃಷ್ಣ ಅರ್ಪಣ. ಸ್ವಾಮಿ ತಾಯಿ ಚಾಮುಂಡೇಶ್ವರಿ ಅವರ ಜನ್ಮದಿನ ಅಂತಾರೆ. ಹಾಗಾಗಿ ನಮ್ಮ ತಾಲೂಕು ಆಫೀಸಿನ ಮುಂಭಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಚಾಮುಂಡೇಶ್ವರಿ ತಾಯಿ ಫೋಟೋ ಇಟ್ಟು ಪೂಜೆ ಮಾಡಿ ಪ್ರಸಾದ ಏನಾಗುತ್ತೆ. ನಮ್ಮ ಒಂದು ಏನು ಅಷ್ಟೋತ್ತರ ಪೂಜಾ ಎಲ್ಲ ಒಂದು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಈ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಕರ್ನಾಟಕ ಇರಲಿ ಅಂತ ನಮ್ಮ ಆಸೆ. ತಾಯಿ ರೇವತಿ ನಕ್ಷತ್ರದಂದು ತಾಯಿ ಚಾಮುಂಡೇಶ್ವರಿ ಅವರ ಜನ್ಮದಿನ ಅಂತ ಮಾಡ್ಕೊಂಡ್ಬಂದಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ತಾಲೂಕು ಆಫೀಸು, ನಮ್ಮ ಸ್ಟಾಂಪ್ ಬೆಂಡರು, ಸಿಬ್ಬಂದಿ ಎಲ್ಲರೂ ಸೇರಿ ಒಂದು ಪ್ರಸಾದ ಏನಾಗ ಮಾಮಂಗ ಮಾಡಿದ್ವಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅನ್ನ ಚಾಮುಂಡೇಶ್ವರಿ ಎಲ್ಲ ಜನಗಳು ಒಳ್ಳೇದಾಗಲಿ ಮತ್ತು ತಾಲೂಕು ಆಫೀಸರೇ ಮಾತಾಡ್ತಿದ್ವಿ. ಎಲ್ಲ ಸಿಬ್ಬಂದಿಗಳು ಸೇರಿ ಇಲ್ಲಿ ಹುಡುಗರು ಸೇರಿ ಎಲ್ಲ ಮಾಡ್ತಾ ಇದ್ವಿ. ಭಾಳ ಖುಷಿ ಆಗ್ತದೆ. ನಡೆದಿಲ್ಲ ಮುಂದೆ ಈಗ 2 ವರ್ಷ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಇನ್ನು ಮುಂದೆ ಪ್ರಯತ್ನ ಜೋರಾಗಿ ಮಾಡ್ಕೊಂಡು ಹೋಗುವಂತ ಎಲ್ಲ ಸೇರ್ಕೊಂಡು ಹುಡುಗರು ಸೇರ್ಕೊಂಡು ನಮ್ಮ ಸಿಬ್ಬಂದಿ ಹುಡುಗರು, ನಮ್ಮ ಫ್ರೆಂಡ್ಸು, ರಾಕೇಶ್, ನಾವು ರಾಜು ಎಲ್ಲ ಸೇರ್ಕೊಂಡು, ಮಹೇಶ್ ಎಲ್ಲ ಸೇರ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಜೋರಾಗಿ ಮಾಡ್ಕೊಂಡಿದ್ವಿ.